ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ನಾವು ಯಾವ್ಯಾವ ಆಹಾರ ಅಥವಾ ವಸ್ತುನ ಇಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಹಾರ ಪದಾರ್ಥಗಳು ಕೆಡದಂತೆ ಇಡಲು ಫ್ರಿಜ್ಜಲ್ಲಿ ಇಡಲಾಗುತ್ತದೆ. ಈ ಅಭ್ಯಾಸಗಳು ಕೆಲವು ಆಹಾರಗಳಿಗೆ ಒಳ್ಳೆಯದಲ್ಲ ಮತ್ತು ಅವುಗಳಲ್ಲಿ ಕೆಲವು ವಿಷಕಾರಿ ವಿಷವನ್ನು ಉತ್ಪಾದಿಸುತ್ತದೆ. ಈ ವಿಷಕಾರಿ ವಸ್ತುಗಳು ತುಂಬ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭಿಸುವ ರೀತಿಯಲ್ಲಿ ದೇಹಕ್ಕೆ ಹಾನಿ ಉಂಟು ಮಾಡುತ್ತದೆ. ಕ್ಯಾನ್ಸರ್ ಒಂದು ಅಪಾಯಕಾರಿ ಕಾಯಿಲೆಯಾಗಿದ್ದು ಅದು ಸಾವಿಗೆ ಬಹಳ ಹತ್ತಿರದಲ್ಲಿ ಒಯ್ಯುತ್ತದೆ. ಇದರ ಹಿಂದೆ ನೀವು ಫ್ರಿಜ್ಜಿನಲ್ಲಿ ಇಡಬಾರದ ಈ 13 ಆಹಾರಗಳು ಇರಬಹುದೆಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. 1. ಜನರು ಹೆಚ್ಚುವರಿ ಅನ್ನವನ್ನು ತಯಾರಿಸುತ್ತಾರೆ ಮತ್ತು ಉಳಿದ ಅನ್ನವನ್ನು ಫ್ರಿಜ್ನಲ್ಲಿ ಇಡುತ್ತಾರೆ. ಅನ್ನವನ್ನು 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಇರಿಸುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಅದು ಫಂಗಸ್ ಆಗಬಹುದು. ಫಂಗಸ್ ಕಂಡುಬರುವ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರನ್ನು ಉಂಟು ಮಾಡುತ್ತದೆ. 2. ಪ್ರತಿಯೊಬ್ಬರೂ ಬೇಸಿಗೆಯಲ್ಲಿ ತಣ್ಣನೆಯ ಕಲ್ಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ. ಆದರೆ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ಜಿನಲ್ಲಿ ಇಡಬಾರದು, ಏಕೆಂದರೆ ಅದನ್ನು ಫ್ರಿಜ್ಜಿನಲ್ಲಿ ಇರಿಸುವುದರಿಂದ ಅದರ ಉತ್ಕರ್ಷಣ ನಿರೋಧಕಗಳು ನಾಶವಾಗಲು ಪ್ರಾರಂಭಿಸುತ್ತದೆ. ಅಷ್ಟೇ ಅಲ್ಲ, ಅದರ ಬಣ್ಣ ಮತ್ತು ರುಚಿ ಕೂಡ ಬದಲಾಗುತ್ತದೆ. 3. ಜೇನುತುಪ್ಪ. ಜೇನುತುಪ್ಪ ಫ್ರಿಜ್ಜಿನಲ್ಲಿ ಇಟ್ಟರೆ ಜೇನು ಗಟ್ಟಿಯಾಗಬಹುದು ಮತ್ತು ಸಕ್ಕರೆಯಂತಾಗಬಹುದು. ಇದರಿಂದ ಬಳಸಲು ಕಷ್ಟವಾಗುತ್ತದೆ. ಒಣ ಹಾಗೂ ತಂಪಾದ ಸ್ಥಳದಲ್ಲಿ ಕೋಣೆಯ ಉಷ್ಣಾಂಶದಲ್ಲೇ ಸಂಗ್ರಹಿಸಿ. 4. ಕಾಫಿ ಪುಡಿ. ಕಾಫಿ ಪುಡಿ ಏಕೆ ಇಡಬಾರದು? ಫ್ರಿಜ್ಜಿನಲ್ಲಿ ಇತರ ಆಹಾರದ ವಾಸನೆಯನ್ನು ಹೀರಿಕೊಳ್ಳುತ್ತದೆ, ಸುವಾಸನೆ ಕಡಿಮೆಯಾಗುತ್ತದೆ. 5. ಕಲಸಿದ ಚಪಾತಿ ಹಿಟ್ಟು. ಫ್ರಿಜ್ನಲ್ಲಿ 24 ರಿಂದ 48 ಗಂಟೆಗಳವರೆಗೆ ಇಡಬಹುದು. ಗಾಳಿಯಾಡದ ಡಬ್ಬಿ ಅಥವಾ ಕ್ಲೀನ್ ಏರ್ ಬಳಸಿ ಮುಚ್ಚಿ ಇಡಿ. 15 ರಿಂದ 20 ನಿಮಿಷ ಹೊರಗಿಟ್ಟು ನಂತರ ಚಪಾತಿ ಮಾಡಿ. 6. ಬಾಳೆಹಣ್ಣು ಏಕೆ ಇಡಬಾರದು? ಸಿಪ್ಪೆ ಬೇಗ ಕಪ್ಪಾಗುತ್ತದೆ. ಸಹಜವಾಗಿ ಹಣ್ಣಾಗುವ ಪ್ರಕ್ರಿಯೆ ನಿಧಾನವಾಗುತ್ತದೆ. ಹೇಗೆ ಇಡಬೇಕು ಅಂದರೆ ಕೋಣೆಯ ಉಷ್ಣಾಂಶದಲ್ಲೇ ಇಡಿ. 7. ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಏಕೆ ಇಡಬಾರದು? ತೇವಾಂಶದಿಂದ ಮೊಳಕೆ ಬರಬಹುದು, ರುಚಿ ಕಡಿಮೆಯಾಗಬಹುದು. ಹೇಗೆ ಇಡಬೇಕು ಎಂದರೆ ಒಣ ಮತ್ತು ತಂಪಾದ ಸ್ಥಳದಲ್ಲಿ ಇಡಿ. ಈರುಳ್ಳಿ ಏಕೆ ಇಡಬಾರದು ಎಂದರೆ ಫ್ರಿಜ್ನಲ್ಲಿ ತೇವಾಂಶದಿಂದ ಮೃದುವಾಗಿ ಹಾಳಾಗಬಹುದು, ಬೇಗ ಮೊಳಕೆ ಬರಬಹುದು. ಹಾಗಾಗಿ ಗಾಳಿ ಹರಿಯುವ ಒಣ ಜಾಗದಲ್ಲಿ ಇಡಿ. 9. ಆಲೂಗಡ್ಡೆ. ತಂಪಿನಲ್ಲಿ ಸ್ಟಾರ್ಚ್ ಸಕ್ಕರೆಯಾಗಿ ಬದಲಾಗುತ್ತದೆ. ಬೇಯಿಸಿದಾಗ ರುಚಿ ಬದಲಾಗಬಹುದು. ಇದನ್ನು ಹೇಗೆ ಇಡಬೇಕು ಎಂದರೆ ತಂಪಾದ ಒಣ ಮತ್ತು ಕತ್ತಲೆಯ ಸ್ಥಳದಲ್ಲಿ ಇಡಿ. ಬ್ರೆಡ್ ಅನ್ನು ಫ್ರಿಜ್ನಲ್ಲಿ ಇಡಬಹುದೇ? ಸಾಮಾನ್ಯವಾಗಿ ಬ್ರೆಡ್ ಅನ್ನು ಫ್ರಿಜ್ನಲ್ಲಿ ಇಡಬಾರದು, ಏಕೆಂದರೆ ಬೇಗ ಒಣಗಿ ಗಟ್ಟಿಯಾಗುತ್ತದೆ. ತಿನ್ನಲು ಅಷ್ಟು ರುಚಿಯಾಗಿರುವುದಿಲ್ಲ. ಮೃದುತ್ವ ಮತ್ತು ರುಚಿ ಕಡಿಮೆಯಾಗುತ್ತದೆ. 11. ಆಲಿವ್ ಎಣ್ಣೆ ಫ್ರಿಜ್ನಲ್ಲಿ ಇಡಬಹುದೇ? ಸಾಮಾನ್ಯವಾಗಿ ಆಲಿವ್ ಎಣ್ಣೆಯನ್ನು ಫ್ರಿಜ್ನಲ್ಲಿ ಇಡುವ ಅಗತ್ಯವಿಲ್ಲ. ಫ್ರಿಜ್ನಲ್ಲಿ ತಂಪಿನಿಂದ ಎಣ್ಣೆ ಗಟ್ಟಿಯಾಗಬಹುದು ಅಥವಾ ಮೋಡದಂತೆ ಕಾಣಬಹುದು. ಬಳಸುವಾಗ ಸುರಿಯಲು ಕಷ್ಟವಾಗಬಹುದು. ಆದರೆ ಇದು ಹಾಳಾಗಿದೆ ಎಂದರ್ಥ ಅಲ್ಲ. ಹೊರಗಿನ ತಾಪಮಾನಕ್ಕೆ ಬಂದ ನಂತರ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ. 12. ಬೇಳೆ ಮತ್ತು ಕಾಳುಗಳು. ಬೇಳೆ ಮತ್ತು ಕಾಳುಗಳು. ಸಾಮಾನ್ಯವಾಗಿ ಒಣ ಬೇಳೆ ಮತ್ತು ಕಾಳುಗಳನ್ನು ಫ್ರಿಜ್ನಲ್ಲಿ ಇಡುವ ಅಗತ್ಯವಿಲ್ಲ, ಏಕೆಂದರೆ ಫ್ರಿಜ್ನಲ್ಲಿರುವ ತೇವಾಂಶದಿಂದ ಗುಣಮಟ್ಟದ ಮೇಲೆ ಪರಿಣಾಮ ಬೀಳಬಹುದು. ಹೊರ ತೆಗೆದಾಗ ತೇವ ಹಿಡಿಯುವ ಸಾಧ್ಯತೆ ಇರುತ್ತದೆ. 13. ಒಣಮೆಣಸಿನಕಾಯಿ. ಒಣಮೆಣಸಿನಕಾಯಿಯನ್ನು ಫ್ರಿಜ್ನಲ್ಲಿ ಇಡುವ ಅಗತ್ಯವಿಲ್ಲ. ಫ್ರಿಜ್ನ ತೇವಾಂಶದಿಂದ ಒಣಮೆಣಸಿನಕಾಯಿ ತೇವ ಹಿಡಿಯುವ ಸಾಧ್ಯತೆ ಇರುತ್ತದೆ. ಸರಿಯಾಗಿ ಮುಚ್ಚದೆ ಇಟ್ಟರೆ ಅದರ ಬಣ್ಣ ಮತ್ತು ಸುವಾಸನೆ ಮೇಲೆ ಪರಿಣಾಮ ಬೀರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.